ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ತ್ರೈಮಾಸಿಕ ಕೆಡಿಪಿ ಸಭೆ. ಕೆಡಿಪಿ ಸಭೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಸೇರಿದಂತೆ 200 ಅಧಿಕಾರಿಗಳು ಉಪಸ್ಥಿತಿ. ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗೆ ಮುಗಿಸಬೇಕು. ಏನಾದರೂ ಕಾಮಗಾರಿ ಲ್ಯಾಪ್ಸ್ ಆದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ. ಅಂತಹ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ, ಮಾಹಿತಿ ಏನಿದೆ ಅದನ್ನ ಹೇಳ್ರಿ, ಸಮರ್ಪಕ ಅಂಕಿಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರೋದು ಕಂಡು ಬಂದಿದೆ. ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು, ಶೌಚಾಲಯಗಳ ಕೊರತೆ ಎಷ್ಟಿದೆ, ನನಗೆ ಮಾಹಿತಿ ಕೊಡಿ, ನಾನು ಅನುದಾನ ತರುತ್ತೇನೆ, ಶಿಕ್ಷಣ ಇಲಾಖೆಗೆ ಸೂಚನೆ ಎಂದರು. ಸಿಎಂ ವಿಶೇಷ ಅನುದಾನದ ಅಡಿಯಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ 10 ಕೋಟಿ ರು ಅನುದಾನ ಬಂದಿದೆ. ರಸ್ತೆ ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳೋದು ಅಧಿಕಾರಿಗಳ ಪ್ರಮುಖ ಕರ್ತವ್ಯ ಎಂದರು. ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ ಹೇಳಿ, 269ಕ್ಕೆ ಕೇವಲ 63 ಮುಗಿಸಿದ್ರೆ ಪ್ರಯೋಜನ ಏನು? ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನೆಷ್ಟು ದಿನ ಬೇಕು? ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿ ವರ್ಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು. ಎಲ್ಲಿದೆ 11 ವರ್ಷದಲ್ಲಿದ್ದೀರಿ? ಯಾರು ಮಾಡಿದ್ದು? ನೀವೇನು ಮಾಡಿದ್ದು? ಆಯ್ತು, ಕೊರಟಗೆರೆ ಸಬ್ 11 ವರ್ಕ್ ಎಲ್ಲಿದೆ ಲಿಸ್ಟು? ಅಂದಾಜು ಪಟ್ಟಿಗಳನ್ನು ಆಡಳಿತಾತ್ಮಕ ಅನುಮೋದನೆಗಾಗಿ ಸಲ್ಲಿಸಿದೆ. ಮತ್ತೆ ಯಾಕೆ ಇನ್ನೂ ಇಂಟರ್ನೆಟ್ ಕೊಟ್ಟಿದ್ದೀರಾ? ಮತ್ತೆ ಯಾರು ಇದೆಲ್ಲ ನೋಡೋರು? ಪ್ರಭು, ಯಾರು ನೋಡೋರು? ಇದನ್ನ ಯಾರೇ ನೋಡೋದು? ಆಯ್ತು, ಇವ್ರು ಈ ಪ್ರಗತಿ ಏನಂತ ಕೊಟ್ಟರು ನೋಡಿ. ನೀವು ನೋಡ್ಲಿಲ್ಲ ಇದು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಪ್ಪ ನೀನು. ಇದನ್ನ ಯಾರು ನೋಡೋದು? ಅವರು ಮೊನ್ನೆ ಸಾಹೇಬ್ರು ಮೀಟಿಂಗ್ ಅಲ್ಲಿ ಮಾಡಿ ಅವರೇ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನೀವು ನೋಡೋದಿಲ್ವಾ? ನೀವು ನೋಡೋದಿಲ್ಲ ಇದು? 11 ವರ್ಷ ಟೆಂಡರ್ ಕಾಲ್ ಮಾಡಿದೀವಿ ಸರ್. ಅವ್ರು ತಗೊಂಡ್ ಬಂದು ಕೊಟ್ಟ ಮೇಲೆ ಟೆಂಡರ್ ಮಾಡಿದೀವಿ ಸರ್. ಫುಲ್ ಅಲ್ಲಪ್ಪ, ಮೀಟಿಂಗ್ ಬರೋಕ್ ಮುಂಚೆ ನೋಡಿದೆ ಸರ್. ನೋಡ್ಲಿಲ್ವಾ? ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ ಸರ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇದೆ ಅಂತ ಬರ್ಕೊಂಡವ್ರೆ. ಇಲ್ಲ ಸರ್, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಟೆಂಡರ್ ಕಾಲ್ ಮಾಡಿದೀವಿ. ಮತ್ತೆ ಯಾಕೆ ಹಂಗೆ ಬರ್ತಾ ಇದೆ? ಅವ್ರಿಗೆ ಲ್ಯಾಕ್ ಆಫ್ ನಾಲೆಡ್ಜ್. ಅವ್ರು ನಿಮಗೆ ನಾಲೆಡ್ಜ್ ಇದೆ ಅಲ್ವಾ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯು ಶುಡ್ ಸಿ ಮೀಟಿಂಗ್ ಎಲ್ಲ ಸಿದ್ಧತೆ ಆಗಿ ಬರ್ಬೇಕಲ್ಲ ಸರ್. ಮೊನ್ನೆನೇ ಅವ್ರು ತಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಮಾಡಿ ಫ್ಲೈಟ್ ಕೊಟ್ಟಿದ್ದೀವಿ ಅಂತ ಸರ್. ನನ್ನ ಹತ್ರ ಇದೆ. ಇಲ್ಲಿ ಮೀಟಿಂಗ್ ಬರೋಕ್ ನೋಡ್ಲಿಲ್ಲ? ನೋಡಿದೆ ಸರ್, ಬರೀ ಅಬ್ಸ್ಟ್ರಾಕ್ಟ್ ಕೊಟ್ಟು ಸರ್ ನಮ್ಗೆ. ಯಾರು? ಅಲ್ಲ, ಬಟ್ ನೀವು ಡೀಟೇಲ್ ಕೇಳಬೇಕಾಗಿತ್ತು. ಡೀಟೇಲ್ ನಾನು ಬಂದಿದ್ದೆ, ನನ್ನ ಹತ್ರ ಇದೆ ಸರ್. ಡೀಟೇಲ್ಸ್ ಇಲ್ಲೇ ಎಲ್ಲ ಟೆಂಡರ್ ಕಾಲ್ 11 ವರ್ಷ ಹೇಳಿ. ಇಲ್ಲೇ ಇದೆ ಸರ್. ಮೊದಲನೇ ವರ್ಕು ನೀಲ್ಗೊಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳಸಂದ್ರ ಗ್ರಾಮದ ಸಿದ್ದಯ್ಯನ ಮನೆಯಿಂದ ಸಂಜೀವಪ್ಪನ ಮನೆಯವರೆಗೆ ರಸ್ತೆ ಟೆಂಡರ್ ಮಾಡಿದ್ದೀವಿ ಸರ್. ಟೆಂಡರ್ ಮಾಡಿದ್ದೀವಿ. ಇನ್ನ ಅದು 7 ದಿವಸಕ್ಕೆ ಶಾರ್ಟ್ ಟೆಂಡರ್ ಮಾಡಿದ್ದೀವಿ ಸರ್. ಜೆಸಿಸ್ಗಳೆಲ್ಲ ಫಿಕ್ಸ್ ಅವರು ಹಾಕೊಂಡ್ಮೇಲೆ ನಾನು ಓಪನ್ ಮಾಡ್ತೀನಿ. ಇನ್ನೂ ಓಪನ್ ಆಗಿಲ್ಲ ಸರ್, ಮೊನ್ನೆ ಮಾಡಿದ್ದೀನಿ. ಯಾವತ್ತು ಕೊಡ್ತೀರಾ ಕಾಮಗಾರಿ? ಈ ತಿಂಗಳಲ್ಲಿ ನಾನು ಓಪನ್ ಮಾಡಿಬಿಟ್ಟು 7 ದಿವಸ ಫಿಕ್ಸ್ ಮಾಡ್ತೀನಿ. ಕಂಪ್ಲೀಟ್ ಮಾಡೋದು ಯಾವಾಗ? ಮಾರ್ಚ್ ಅದಕ್ಕೆ 191.96 ಕೋಟಿಗಳಾಗುತ್ತೆ ಸರ್. 120 ಕಂಪ್ಲೀಟ್ ಆಗಿದೆ ಸರ್. ಫಿಸಿಕಲಿ ವರ್ಕ್ಸ್ ಕಂಪ್ಲೀಟೆಡ್. 73 ಅರ್ಧದಲ್ಲಿ ಡಿಕ್ಲೇರ್ ಆಗಿದೆ ಸರ್. ಅದರಲ್ಲಿ ಕಂಪ್ಲೀಟ್ ಆಗಿರೋದ್ರಲ್ಲಿ ಡಿಕ್ಲೇರ್ ಮಾಡಿದ್ದೀರಾ? 120ರಲ್ಲಿ 73 ಡಿಕ್ಲೇರ್ ಆಗಿದೆ. 369 ಹ್ಯಾಬಿಟೇಷನ್ ಕವರ್ ಆಗಬೇಕು. ಹೌದು, ಎಲ್ಲ ಕವರ್ ಆಗಿದೆ. ಹೌದು, ಹೌದಾ? ಅಂದ್ರೆ ಅಷ್ಟು ಹಳ್ಳಿಗಳು
ನೀವು ಈಗ ಫಿಸಿಕಲಿ ಚೆಕ್ ಮಾಡಿದ್ರೆ 120 ಮಾತ್ರ ಕಂಪ್ಲೀಟ್ ಆಗಿದೆ ಫಿಸಿಕಲಿ ಅಲ್ವಾ? 147 ಅಂಡರ್ ಪ್ರೋಗ್ರೆಸ್ ಇದೆ. ಹೌದ್ರಿ, ಅದನ್ನೇ ಹೇಳ್ತಾ ಇರೋದು. ಯಾವಾಗ ಕಂಪ್ಲೀಟ್ ಮಾಡಿದ್ರಿ? ನೀವು ಸ್ಟಾರ್ಟ್ ಮಾಡಿದ್ದೆ ಅವಾಗ ಬ್ಯಾಚ್ 3 and 4 2023 ಹಿಂದೆ 6 months ಅಲ್ಲಿ ಎಲ್ಲ ಮುಗೀತು. ಇನ್ನೊಂದು 6 months ಅಲ್ಲಿ ಎಲ್ಲ ಕ್ಲಿಯರ್. ಗ್ಯಾರಂಟಿ ಮುಗಿಯುತ್ತಾ? ಹೌದು ಸರ್. ಅಲ್ಲ, ಅಂತರ್ಕ ಜಲವನ್ನು ಮುಗಿಯುತ್ತಾ? ಮುಗಿತೈತೆ ಸರ್. 73 ಮುಗಿದಿದೆ ಸರ್, ಇನ್ನೂ ಕೆಲವೆಲ್ಲ ಇದೆ. 23 ಮುಗಿದಿದೆ. ಇಲ್ಲಿ 73 269ಕ್ಕೆ 73 ಮುಗಿದಿದೆ. ಹೌದು ಸರ್. ಮತ್ತೆ ಇನ್ನು 59 ಅಂಡರ್ ಟೆಂಡರ್ ಪ್ರೋಸೆಸ್ ಆಗಿದೆ. ಎಲ್ಲ ಲೆಕ್ಕ ಹಾಕಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ 369 ಆಗ್ಬೇಕಾಗುತ್ತೆ. 337 ಫೈನಲ್ ನಂಬರ್ ಮುಗಿಸ್ತೀವಿ ಸರ್ 6 months ಅಲ್ಲಿ. ಸರ್ ಸಬ್ಮಿಷನ್ ಸರ್ ಇದು ಡಿಸ್ಟ್ರಿಬ್ಯೂಷನ್ ಎಲ್ಲ ಕಾಂಪೋನೆಂಟ್ಸ್ ಬಂದಿದೆ ವಿಲೇಜಲ್ಲೇ ರಿಕವರಿ ಮಾಡ್ತಾರೆ ಮತ್ತು ಅರ್ಧಕ್ಕೆಲ್ಲ ಸೇರಿಸಿ ಘೋಷಣೆ ಇಷ್ಟು ಇಲ್ಲ, ಏನು ಕೇಳಿದ್ದು ಹೇಳಿದ್ದು ಕೇಳ್ಬೋದು. ಸರ್ ಅದು ನಾನು ಇಲ್ಲೇ ಮಾಡ್ತೀನಿ ಮಾಡಿಸಿ ಅಂತ ನೋಡ್ರಿ, ಇದು ಮಾಡಿದಿರಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡಿದಿರಲ್ಲ, ಇದು ಒಳ್ಳೆ execution. ಇದ್ರ ಪ್ರಕಾರ ಡಾಕ್ಯುಮೆಂಟ್ ಇರ್ಬೇಕು. ಎಲ್ಲಿದೆ? ಮೊಬೈಲ್ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡ್ತೀರೋ, ನೀವು ಮಾಡ್ತೀರೋ, ನೀವು ಗೈಡ್ ಮಾಡೋದಲ್ವಾ? ಮಾಡ್ತೀವಿ ಸರ್, ನಮ್ಮ ಇವು ಅವರು ರೆಡಿ ಮಾಡಿದ್ದೀನಿ ಅಂದ್ರು ಸರ್. ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ? ಪುಸ್ತಕನ ಎಲ್ಲಿದೆ? ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬ್ಯಾನಲ್ಲಿ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ಡೇಟಾ ಇಡ್ಬೇಕು ಅಂತ ಗೊತ್ತಿಲ್ಲ. ಏನು ಇವೆಲ್ಲ ಹೇಳ್ಕೊಡ್ಬೇಕು. ಅನ್ನೋ 18 ವಿವೇಕ್ ಶಾಲೆದು ಏನ್ ಸ್ಟೇಟಸ್ ಹೇಳ್ರಿ. ಕೊಡೋದಿಲ್ಲ, ಅವ್ರು ದಿನಾನು ಕೊಡೋದಿಲ್ಲ. ಅಲ್ಲ ರೀ, ಅವ್ರು ಅಡ್ವಾನ್ಸ್ ಮಾಡ್ತಾರೆ, ಕೊಡೋದಿಲ್ಲ. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ. ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 99 ಕೆಲಸ ಇಲ್ಲಿದೆ. ಒಟ್ಟು ಟೋಟಲಿ 130 ವರ್ಕ್ಸ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು. ಸಬ್ಮಿಷನ್ ಸರ್, ಎಲ್ಲ ರಿಪೇರಿ ಸ್ಕೂಲ್, ಅಂಗನವಾಡಿ, ಹಾಸ್ಪಿಟಲ್ ರಿಪೇರಿ ಗ್ರಾಂಟ್ ಇರೋದ್ರಿಂದ ಫೆಬ್ರವರಿ 10 ವರ್ಕ್ಸ್ ಕಂಪ್ಲೀಷನ್ ಮಾಡಿ ಬಿಲ್ ಸಬ್ಮಿಟ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಸರ್ ಸಬ್ಮಿಷನ್ ಸರ್, ಒಂದು ಕಳೆದ ವರ್ಷನೂ ಯಾವುದೇ ಲ್ಯಾಬ್ಸ್ ಆದಂಗೆ ಮಾಡಿದೀವಿ ಸರ್. ಒಂದು ತಮ್ಮ ಗಮನಕ್ಕೆ ಈ ವರ್ಷನೂ ಕೂಡ ಸರ್ ಯೂಶಲಿ ಈ ವರ್ಕ್ಗಳೆಲ್ಲರೂ ಫೆಬ್ರವರಿ 20-25 ಒಳಗಡೆ ಮುಕ್ತಾಯ ನೋಡ್ರಿ. ಇದೆಲ್ಲ ರಿಪೇರ್ ವರ್ಕ್ಸ್, ಯಾವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು, ಡಿಸೈನ್ ಅಪ್ರೂವಲ್ ಆಗ್ಬೇಕು, ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ ಆಗ್ಬೇಕು, ಅವೆಲ್ಲ ಏನಿಲ್ಲ. ಎಲ್ಲ ಆಗಿ ಇವಾಗ ರಿಪೇರ್ ವರ್ಕ್ಸ್ ಮುಗಿಸ್ಕೊಡೋದು ಅಷ್ಟೇ ಕೆಲಸ. ಅದನ್ನ ಮಾಡಕ್ ಆಗೋದಿಲ್ಲ ಅಂದ್ರೇನು? ಮಾಡ್ಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ. ಸರ್ ಲ್ಯಾಬ್ಸ್ ಆದ್ರೆ 100% ಆಕ್ಷನ್. ಅದನ್ನ ಸೂಚನೆ ಕೊಟ್ಟಿದ್ದೀವಿ ಸರ್. ಲ್ಯಾಬ್ಸ್ ಒಂದೇ ಒಂದು ವರ್ಗದ್ದು ಲ್ಯಾಬ್ಸ್ ಆಗಬಾರ್ದು ಅನ್ನೋದು ಸೂಚನೆ. ಲ್ಯಾಬ್ಸ್ ಅಂದ್ರೆ ನನಗೆ ಮಾರ್ಚ್ ಎಂಡಿಗೆ ನನಗೆ ಇದ್ರದ್ದು ಸ್ಟಾಟಿಸ್ಟಿಕ್ಸ್ ಬೇಕು. ಮಾರ್ಚ್ ಎಂಡಿಗೆ ಇದೇನ್ ನೀವು ಈಗ ಕೊಟ್ಟಿದ್ದೀರಲ್ಲ 130 ವರ್ಷ, ಅಷ್ಟು 18 ವರ್ಕು ಅನಿರ್ಬಂಧಿತದ್ದು, ಇದು 130. ಒಟ್ಟಲ್ಲಿ ಎಲ್ಲ ಪೂರ್ತಿ ನನಗೇನು 5089 ಕಾಮಗಾರಿಗಳಿದೆ. ಅದಷ್ಟು ಕೂಡ ಮಾರ್ಚ್ ಎಂಡಿಗೆ ಮುಗಿಬೇಕು. ಸ್ಪಿಲ್ ಓವರ್ ಇದ್ರೆ ಅದನ್ನ ಈಗಲೇ ಹೇಳ್ಬಿಡಿ. ಸ್ಪಿಲ್ ಓವರ್ ಯಾವುದಕ್ಕೆ ಅದಕ್ಕೆ ರೀಸನಿಂಗ್ ಇರ್ಬೇಕು. ಸುಮ್ಮನೆ ಸ್ಪಿಲ್ ಓವರ್ ಅಂದ್ರೆ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕಾರಣ ಇರಬೇಕು, ವ್ಯಾಲ್ಯೂಡ್ ರೀಸನಿಂಗ್ ಇರಬೇಕು.
ಅಷ್ಟರಲ್ಲಿ ಈ ಕೆಲಸಗಳೆಲ್ಲ 130 ಕೆಲಸನೂ ಕಂಪ್ಲೀಟ್ ಆಗ್ಬೇಕಪ್ಪ. ಆಗ್ತವೆ ಸರ್. ಆಯ್ತು.